ಹಾಯ್ ಹಲೋ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ವುಮೆನ್ಸ್ ಕ್ರಿಯೇಷನ್ ಝೋನ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಏನಂತ ನೋಡೋಣ. ಅದಕ್ಕಿಂತ ಮುಂಚೆ ಇದೀಗ ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಗೆ ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗಾಯ್ಸ್. ತುಂಬ ಜನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಅನ್ನೋದನ್ನ ಮಾಡ್ದಿರೇ ನೋಡ್ತಾ ಇದ್ದೀರಾ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಕ್ತಾ ನಮಗೂ ಮೋಟಿವೇಟ್ ಆಗುತ್ತೆ ನಿಮಗೆ ಹೊಸ ಹೊಸ ವೀಡಿಯೋಸ್ನ ಕೊಡಬೇಕು ಅಂತ. ಸೊ ಸಪೋರ್ಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಮಾಡೋ ಒಂದೊಂದು ವೀಡಿಯೋ ನಿಮ್ಗೆ ಹಾಕ್ತಾನೆ ಪಟ್ಟಂತ ನೋಟಿಫಿಕೇಶನ್ ಆಗಿ ಬರುತ್ತೆ. ಸೊ ಬನ್ನಿ ಹಾಗಾದರೆ ಇವತ್ತಿನ ವೀಡಿಯೋ ಏನಂತ ನೋಡೋಣ. ಸೊ ಗಾಯ್ಸ್, ಇವತ್ತೊಂದು ಕ್ರೋಶಾ ಡಿಸೈನು, ಅಂದರೆ ಕ್ರೋಶಾ ಅಂತೂ ಅಲ್ಲ, ಇದರಲ್ಲಿ ನಾರ್ಮಲ್ ಬೇಬಿ ಕುಚ್ಚೆ, ಬಟ್ ಆದರೆ ಇದರಲ್ಲಿ ನಾವು ಬೀಡನ್ನೋದನ್ನ ಯೂಸ್ ಮಾಡಿಕೊಂಡು ಹೇಗೆ ಇವತ್ತು ಬೇಬಿ ಕುಚ್ಚೆ ಅನ್ನೋದನ್ನ ಮಾಡೋದನ್ನು ತೋರಿಸ್ತೀನಿ. ತುಂಬ ಈಸಿ ಅಂದರೆ ತುಂಬ ಈಸಿ ಇದೆ ಡಿಸೈನು. ಸ್ಯಾರಿ ನೋಡ್ತಾ ಇದ್ದೀರಾ, ಸ್ಯಾರಿ ಬಂದುಬಿಟ್ಟು ಗ್ರೀನ್ ವಿತ್ ಪರ್ಪಲ್ ಆ ಥರ ಇದೆ. ತುಂಬ ಚೆನ್ನಾಗಿದೆ ಸ್ಯಾರಿ. ಹಾಗೆಯೇ ತುಂಬ ಲೈಟ್ ವೆಯ್ಟಾಗಿ ಕೂಡ ಇದೆ. ನನಗೆ ಮೆಟೀರಿಯಲ್ ಯಾವ ಥರ ಇದೆ ಅಂತ ಹೇಳಕ್ಕೆ ಬರ್ತಿಲ್ಲ, ಬಟ್ ನೀವು ಎಷ್ಟೇ ಎಕ್ಸ್ಪ್ಯಾಂಡ್ ಮಾಡಿದ್ರು ಇದು ಒಂಥರ ಸುಕ್ಕು ಬಿದ್ದಂಗೆ ಆಗುತ್ತೆ ಸ್ಯಾರಿ, ಬಟ್ ತುಂಬ ಚೆನ್ನಾಗಿದೆ. ಸೊ ಮೆಟೀರಿಯಲ್ ನೋಡ್ತಾ ಇದ್ದೀರಾ, ನಾನು ಇದಕ್ಕೆ ಬಂದು 3mm ಪರ್ಲ್ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ 2mm ಅಲ್ಲಿ ಗೋಲ್ಡ್ ಬಿಡೋದನ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ 6 ಎಳೆ ದಾರ ನಾನು ರೆಡಿ ಮಾಡಿಟ್ಟಿದ್ದೆ, ಅಂದರೆ ಬಾಡಿ ಕಲರ್ ಏನಿದೆಯೋ ಅದು ನಾನು ಗ್ರೀನ್ ಕಲರ್ ಅಲ್ವಾ, ಸೊ ಅದನ್ನು ನಾನು 6 ಎಳೆ ದಾರ ನನ್ನ ರೆಡಿ ಮಾಡಿಟ್ಟಿದ್ದೆ. ಸೊ ಅಲ್ಲಲ್ಲಿ ಮಾತ್ರ ಪರ್ಪಲ್ ಇದೆ ಅಲ್ವಾ, ಸೊ ಅದಕ್ಕೋಸ್ಕರ ನಾನು ಗ್ರೀನ್ ಕಲರ್ನನ್ನು 6 ಎಳೆ ಈ ಥರ ಸುತ್ತಿ ಇಟ್ಟಿದ್ದೆ. ನಿಮಗೆ 6 ಎಳೆ ದಾರ ರೆಡಿ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ಅಂದರೆ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ನೆಕ್ಸ್ಟ್ ವಿಡಿಯೋ ನಾನು ಮಾಡಬೇಕಾದ್ರೆ 6 ಎಳೆ ದಾರನ ಹೇಗೆ ಮಾಡೋದಂತ ಕವರ್ ಮಾಡ್ತೀನಿ. ಹಾಗೆಯೇ ಇದಕ್ಕೆ ಕುಚ್ಚು ಕಟ್ಟಬೇಕು ಅಂತ ಹೇಳಿ ನಾನು 7 ಕಲರಲ್ಲಿ, ಅಂದರೆ ಸ್ಯಾರಿ ಕಲರು ಪರ್ಪಲ್ಲು ಮತ್ತು ಲೈಟ್ ಗ್ರೀನ್ ಇದೆಯಲ್ವಾ, ಸೊ ಅದಕ್ಕೋಸ್ಕರ ಅಂತ 7 ಕಲರಲ್ಲೂ 120 ಸ್ಟ್ಯಾಂಡ್ಸ್ ಅನ್ನೋದನ್ನ ರೆಡಿ ಮಾಡಿಟ್ಟಿದ್ದೆ. 120ನ ನಾವು ಕುಚ್ಚು ಕಟ್ಟಬೇಕಾದ್ರೆ ಡಬಲ್ ಆಯಿತು ಅಂದರೆ 240 ಆ ಥರ ಆಗುತ್ತೆ. ಸೊ ಕುಚ್ಚು ಕಟ್ಟೋದಕ್ಕೆ ಕರೆಕ್ಟಾಗಿರುತ್ತೆ. ಹಾಗೆ ನಾವು ಕುಚ್ಚು ಕಟ್ಟಬೇಕಾದ್ರೆ ಎರ್ಜಲ್ಲಿ ಗಮ್ ಹಾಕ್ಕೊಂಡು ಇಟ್ಟಿದ್ದೀವಿ. ಸೊ ಶುರು ಮಾಡೋಣ. ಈಗ ನಾನು 6 ಎಳೆ ದಾರನ ರೆಡಿ ಮಾಡಿದ್ನಲ್ಲ, ಅದನ್ನು ನಾನು ಅಂದರೆ ಸ್ಯಾರಿ ಪಲ್ಲುಗೆ ಸ್ಟಾರ್ಟಿಂಗಲ್ಲಿಟ್ಟು ನಾನು ಲಾಕ್ ಅನ್ನೋದನ್ನ ಮಾಡ್ಕೊಳ್ತಾ ಇದ್ದೀನಿ. 2-3 ಕೂಡ ಲಾಕ್ ಮಾಡಬಹುದು, ಅಂದರೆ ಸೆಕ್ಯೂರ್ ಫೀಲ್ ನಿಮಗೆ ಬರೋ ಥರ ನೀವು ಮಾಡ್ಕೋಬೇಕು ಅಷ್ಟೇ. ಅಂದರೆ ಒಬ್ಬರು 3 ಲಾಕ್ವರೆಗೂ ಮಾಡ್ಕೊಳ್ತಾರೆ, ನಾವಿಲ್ಲಿ 2 ಲಾಕ್ ಅಷ್ಟೇ ಮಾಡ್ಕೊಳ್ಳೋಣ. 2 ಲಾಕು ಆರಾಮ್ಸೆ ನಾವು ಮಾಡ್ಕೋಬೋದು ಭಯ ಇಲ್ದಿರ. ಲಾಕ್ ಅನ್ನೋದು ಆದ ನಂತರ ನೋಡಿ, ಈಗ ನಾನು ಒಂದು ಸ್ವಲ್ಪ ದಾರನ ಮೇಲೆ ಮಾಡ್ತಾ ಇದ್ದೀನಿ. ದಾರನ ಮೇಲೆ ಮಾಡಿ ಆಗಲೇ ನೀವು ನೋಡಿದ್ರಲ್ಲ ನಾವೇನೇನು ಮೆಟೀರಿಯಲ್ ಯೂಸ್ ಮಾಡ್ತೀವಿ ಅಂತ ತೋರಿಸಿದ್ದೆ ನಿಮಗೆ ನಾನು. ಸೊ ಒಂದು ಗೋಲ್ಡ್ ಬೀಡು, ಹಾಗೆ ಒಂದು ಪರ್ಲು, ಅದಾದ ನಂತರ ಒಂದು ಗೋಲ್ಡ್ ಬೀಡು, ಅಂದರೆ ಮಿಡಲಲ್ಲಿ ಪರ್ಲ್ ಬರೋ ಥರ ನಾನು ಇಲ್ಲಿ ಬೀಡನ್ನೋದನ್ನ ಇನ್ಸೆಟ್ ಮಾಡ್ತಾ ಇದ್ದೀನಿ. ಅಂದರೆ ಈಗ ನೋಡಿ ನಿಮಗೆ ಅರ್ಥ ಆಗಿರುತ್ತೆ. ಅಂದರೆ ನಾನು ನೀಡಲಲ್ಲಿ ಇನ್ಸೆಟ್ ಮಾಡಿದ್ದೀನಲ್ವಾ, ಅಂದರೆ ಒಂದು ಗೋಲ್ಡ್ ಬೀಡು, ಅದಾದ ನಂತರ ಪರ್ಲ್ ಮಿಡಲಲ್ಲಿ, ಅದಾದ ನಂತರ ಇನ್ನೊಂದು ಗೋಲ್ಡ್ ಬೀಡು, ಆ ಥರ ನಾವು ನೀಡಲ್ಗೆ ಪೊಣಿಸ್ಕೊಂಡು ಏನು ದಾರ ಮೇಲೆ ಮಾಡಿದ್ವಲ್ಲ ಅದಕ್ಕೆ ನಾವು ಇನ್ಸೆಟ್ ಮಾಡ್ಕೊಳ್ಳೋಣ. ಇನ್ಸೆಟ್ ಆದ ನಂತರ ನಾನು ಬೀಡ್ ಲಾಕ್ ಅನ್ನೋದನ್ನ ಮಾಡಿದೆ. ಬೀಡ್ ಲಾಕ್ ಯಾಕೆ ಮಾಡಿದೆ ಅಂದರೆ, ಇಫ್ ಇನ್ ಕೇಸ್ ನಾನಿಲ್ಲೇ ಬಂದು ನಿಮಗೆ ಡೈರೆಕ್ಟಾಗಿ ಹಾಗೆಯೇ ಅಂದರೆ ಉದ್ದಕ್ಕೆ ನಾವೆಷ್ಟು ಬೀಡ್ ಇನ್ಸೆಟ್ ಮಾಡಿದ್ದೋ ಅಷ್ಟೇ ಉದ್ದಕ್ಕೆ ಲಾಕ್ ಅನ್ನೋದನ್ನ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲ ಅಂದರೆ ಇದನ್ನೇ ನಾವು ಒಂದು ರೀತಿಯಲ್ಲಿ ಕೂಡ ಲಾಕ್ ಅನ್ನೋದನ್ನ ಮಾಡಬಹುದು. ಈ ಥರ ನಾನು ಕರ್ವ್ ಥರ ಮಾಡಿ ಬೆಂಡ್ ಮಾಡಿದ್ನಲ್ಲ ವಿ ಶೇಪಿಗೆ, ಈ ಥರ ನೀವು ಬೆಂಡ್ ಕೂಡ ಮಾಡಿ ನೀವು ಈ ಡಿಸೈನ್ ಅನ್ನೋದನ್ನ ಮಾಡ್ಬೋದು. ಇಲ್ಲ ಬೇಡ ಬೆಂಡ್ನೆಸ್ ಅನ್ನೋದು ಸ್ಟ್ರೈಟಾಗಿ ಇರಲಿ ಅಂದರೆ ಈ ಥರ ನೀವು ಉದ್ದಕ್ಕೇನೆ ಇಟ್ಕೊಂಡು, ಅಂದರೆ ಬೀಡ್ ಎಷ್ಟಿದೆಯೋ ಅಷ್ಟಕ್ಕೇ ಇಟ್ಕೊಂಡು ನೀವು ಲಾಕ್ ಅನ್ನೋದನ್ನ ಮಾಡ್ಬೋದು. ಸೊ ನಿಮ್ಗೆ ಅರ್ಥ ಆಗಿದೆ ನಾನು ಬೀಡ್ ಲಾಕ್ ಏನಕ್ಕೆ ಮಾಡಿದೆ ಅಂತ. ಅಂದರೆ ಆ ಬೀಡ್ ಲಾಕ್ ಮಾಡಿದ್ರೆ ಮಾತ್ರ ನಿಮಗೆ ಆ ಕರ್ವ್ನೆಸ್ ಅನ್ನೋದು ಬರುತ್ತೆ. ಅಂದರೆ ಬೀಡ್ ಲಾಕ್ ಮಾಡಿದ್ದೀರಂದರೆ ನಿಮಗೆ ಬೆಂಡ್ ಮಾಡೋದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೆಂಡ್ ಮಾಡೋದಕ್ಕೆ ಆಗುತ್ತೆ. ಇಲ್ಲ ಅಂದರೆ ನಿಮಗೆ ಬೆಂಡ್ ಮಾಡೋದಕ್ಕೆ ಸಾಧ್ಯತೆ ಇಲ್ಲ. ಇಲ್ಲ ನಾನು ಬೆಂಡ್ ಮಾಡಲ್ಲ ಹೀಗೇ ಮಾಡ್ತೀನಿ ಡಿಸೈನು ಅಂದರೆ ನೀವು ಹಾಗೇ ಕಂಟಿನ್ಯೂ ಮಾಡ್ಬೋದು. ಹೇಗೆ ಅಂತ ನೆಕ್ಸ್ಟಲ್ಲಿ ನಾನು ತೋರಿಸ್ತೀನಿ. ಈಗ ನೋಡಿ ಅಲ್ಲಿಂದ ನಾನು 3 ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಬೀಡ್ ಲಾಕ್ ಆದ ನಂತರ 3 ಚೈನನ್ನು ಹಾಕಿ ಎಲ್ಲ ಬರುತ್ತೋ ನೋಡಿ ನಾವು ಅಲ್ಲಿಗೆ ಒಂದು ಲಾಕ್ ಅನ್ನೋದನ್ನ ಮಾಡ್ಕೊಳ್ತಾ ಇದ್ದೀವಿ. ಈಗ ನಾನು ದಾರನದನ್ನ ಮೇಲೆ ಮಾಡಿದೆ. ಸ್ಟಾರ್ಟಿಂಗಲ್ಲಿ ನಾವು ಹಾಕಿದ್ವಲ್ಲ 3 ಬೀಡನ್ನ ಅದೇ ಥರ ನಾವು ಇಲ್ಲಿ ಕೂಡ ಇನ್ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಒಂದು ಗೋಲ್ಡ್ ಬೀಡು, ಮಧ್ಯದಲ್ಲಿ ಬಂದು ಒಂದು ಪರ್ಲು, ಹಾಗೆಯೇ ಒಂದು ಗೋಲ್ಡ್ ಬೀಡು, ಈ ಥರ ನಾವು ಬೀಡನ್ನು ತಗೊಂಡು ದಾರದಲ್ಲಿ ಇನ್ಸೆಟ್ ಮಾಡಿದ್ಮೇಲೆ ಬೀಡ್ ಲಾಕ್ ಅನ್ನೋದನ್ನ ಮಾಡ್ದಿರ ಹಾಗೆಯೇ ಡೈರೆಕ್ಟಾಗಿ ನಾನು ಸಾರಿಗೆ
ಲಾಕ್ ಅನ್ನೋದನ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಉದ್ದಕ್ಕೆ ಮಾಡಿದ್ದೀರಂದರೆ ನೀವು ಡೈರೆಕ್ಟಾಗಿ ಸ್ಯಾರಿಗೆ ಲಾಕ್ ಅನ್ನೋದನ್ನ ಮಾಡಿ, ಇನ್ನೂ ಸ್ಟಿಫ್ ಆಗಿರುತ್ತೆ. ಇಫ್ ಇನ್ ಕೇಸ್ ನೀವೇನಾದರೂ ಕರ್ವ್ನೆಸ್ ಮಾಡ್ತೀರಂದರೆ ಕಂಪಲ್ಸರಿ ನೀವು ಬೀಡ್ ಲಾಕ್ ಅನ್ನೋದನ್ನ ಮಾಡಿದ್ರೆ ಮಾತ್ರ ನಿಮಗೆ ಆ ಒಂದು ಬೆಂಡ್ ಅನ್ನೋದು ಬರುತ್ತೆ. ಇಲ್ಲಾಂದರೆ ನಿಮಗೆ ಬೆಂಡ್ನೆಸ್ ಅನ್ನೋದು ಬರೋದಿಲ್ಲ. ಸೊ ಹೀಗೇ ಇರುತ್ತೆ, ಅಂದರೆ ಬೇಸ್ ಲೈನ್ ಬಂದುಬಿಟ್ಟು ನಿಮಗೆ ಹೀಗೆ ಇರುತ್ತೆ. ಅಂದರೆ ಸ್ಟಾರ್ಟಿಂಗಲ್ಲಿ ನಾವು ಲಾಕ್ ಅನ್ನೋದನ್ನ ಮಾಡಿರ್ತೀವಿ, ಅಲ್ಲಿಂದ ನಾವು 3 ಬೀಡು ಅಂದರೆ ಒಂದು ಗೋಲ್ಡ್ ಬೀಡು, ಅದಾದ ನಂತರ ಮಧ್ಯದಲ್ಲಿ ಒಂದು ಪರ್ಲು, ಒಂದು ಗೋಲ್ಡ್ ಬೀಡು, ಈ ಥರ ಬೀಡನ್ನು ತಗೊಂಡು ಲಾಕ್ ಮಾಡಿರ್ತೀವಿ. ಲಾಕ್ ಆದ ನಂತರ ಅಲ್ಲಿಂದ 3 ಚೈನು, 3 ಚೈನ್ ಆದಮೇಲೆ ಲಾಕ್ ಆದ ನಂತರ ಹಾಗೆ ಪರ್ಲು ಬೀಡ್ಸು ಅಂತ ನಾವು ಒಂದು ಬೀಡು, ಒಂದು 3 ಚೈನು ಇದೇ ಥರ ಮಾಡಿರ್ತೀವಿ. ಸೊ ಫುಲ್ ಮುಗಿಸ್ಬಿಟ್ಟು ತೋರಿಸ್ತೀನಿ. ಸೊ ನೋಡಿ, ಈಗ ನಾನು ಮುಗಿಸಿದ್ದೀನಿ, ಅಂದರೆ ಬೇಸ್ ಲೈನ್ ಮುಗಿಸ್ಬಿಟ್ಟು ಸೆಕೆಂಡ್ ಲೈನನ್ನು ಕುಚ್ಕೊಡೋದು ಅಷ್ಟೇ ಅಲ್ವಾ. ಸೊ ಗ್ರೀನ್ ಕಲರ್ ಕುಚ್ಚು ಅನ್ನೋದನ್ನ ಆಲ್ರೆಡಿ ಕಟ್ಟಿಟ್ಟಿದ್ದೀನಿ. ನಿಮಗೆ ಕುಚ್ಚು ಹೇಗೆ ಕಟ್ಟಬೇಕು ಅಂತ ಹೇಳ್ಬಿಟ್ಟು ನಾನು ಡೆಪ್ತಾಗಿ ವಿಡಿಯೋ ಅನ್ನೋದನ್ನ ನನ್ನ ಚಾನಲಲ್ಲಿ ಪೋಸ್ಟ್ ಮಾಡಿದ್ದೀನಿ. ಸೊ ನೋಡಿದ್ರೆ ಇರೋರು ಇನ್ನೂ ಕಲಿಬೇಕು ಅಂತ ಇವಾಗಲೇ ಹೊಸ್ದಾಗಿ ಕಲಿಯೋರಾಗಿದ್ದರೆ ಆ ವಿಡಿಯೋನ ನೋಡ್ಕೊ ಬನ್ನಿ. ಹಾಗೆಯೇ ಈಗ ಗ್ರೀನ್ ಕಲರನ್ನು ಕಂಪ್ಲೀಟ್ ಮಾಡಿದ್ದೆ. ಅದಾದ ನಂತರ ಅಪೋಸಿಟ್ ಕಲರ್ ಏನಿದೆಯೋ ಅದಂದರೆ ಪರ್ಪಲ್ ಇದೆಯಲ್ಲ, ಸೊ ಪರ್ಪಲ್ ಅನ್ನೋದನ್ನ ನಾನು ಇಲ್ಲಿ ನಿಮಗೆ ತೋರಿಸೋಣ ಅಂತ ಇನ್ಸೆಟ್ ಮಾಡ್ತಾ ಇದ್ದೀನಿ. ಸೊ ನಾವೇನು 3 ಚೈನ್ ಹಾಕಿದ್ವಲ್ಲ, ಆ 3 ಚೈನ್ ಗ್ಯಾಪ್ಗೆ ನಾವೇನು ಪರ್ಪಲ್ ಅನ್ನೋದನ್ನ ರೆಡಿ ಮಾಡಿದ್ವು, ಅಂದರೆ ಪರ್ಪಲ್ ಸ್ಟ್ಯಾಂಡ್ 120 ಸ್ಟ್ಯಾಂಡ್ಸ್ನ ರೆಡಿ ಮಾಡಿದ್ವಲ್ಲ, 120 ಸ್ಟ್ಯಾಂಡ್ ರೆಡಿ ಮಾಡಿ ನಾವು ಎರ್ಜಿಗೆ ಗಮ್ ಹಾಕಿದ್ವಲ್ಲ, ಆ ಗಮ್ಮನ ಸಹಾಯದಿಂದ, ಅಂದರೆ ಆ ಎರ್ಜಿನ ಸಹಾಯದಿಂದ ನಾನು 3 ಚೈನ್ ಗ್ಯಾಪಿಗೆ ನಾನು ದಾರನಂದ ಬಿಟ್ಟು ಲಾಕ್ ಅನ್ನೋದನ್ನ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡೋದಕ್ಕೆ ಅಂತ ನಾನಿಲ್ಲಿ ಝರಿ ಥ್ರೆಡ್ಡು, ಅಂದರೆ ಗೋಲ್ಡನ್ ಕಲರ್ ಝರಿ ಥ್ರೆಡ್ಡನ್ನು ತಗೊಂಡಿದ್ದೀನಿ. ಗೋಲ್ಡನ್ ಕಲರ್ ಝರಿ ಥ್ರೆಡ್ಡಲ್ಲಿ ನಾವು ಒಂದು 3ರಿಂದ 4 ಟೈಮ್ ಕೂಡ ನಾಟ್ ಅನ್ನೋದನ್ನ ಮಾಡ್ಕೋಬೋದು. ಎಷ್ಟು ನಾವು ಲಾಕ್ ಅನ್ನೋದು, ಅಂದರೆ ನಾಟ್ ಅನ್ನೋದನ್ನ ಮಾಡ್ತೀವೋ ಅಷ್ಟಕ್ಕಷ್ಟು ನಾವು ಬೇಬಿ ಕುಚ್ಚನನ್ನು ಸೆಕ್ಯೂರ್ ಮಾಡಬಹುದು. ಹಾಗೆಯೇ ನಾವು ಲಾಕ್ ಮಾಡಬೇಕಾದ್ರೆ ನಾವೇನು ನೀಡಲ್ಲಿ ಇನ್ಸೆಟ್ ಮಾಡ್ತೀವಲ್ವ, ಅಂದರೆ ಝರಿ ಥ್ರೆಡ್ಡಿಂದ ಇನ್ಸೆಟ್ ಮಾಡಿರ್ತೀವಲ್ಲ, ಆಗ ಬಂದು ನಾವೇನು 3 ಚೈನ್ ಹಾಕಿದ್ವಲ್ಲ ಆ 3 ಚೈನ್ ಸಮೇತ ನಾವು ನೀಡಲನ್ನು ಇನ್ಸೆಟ್ ಮಾಡಬೇಕು. ಇಲ್ಲ ಅಂದರೆ ಕ್ಲಾತಲ್ಲಿ ನಾವು ಬೇಬಿ ಕುಚ್ಚು ಅನ್ನೋದನ್ನ ಮಾಡ್ತೀವಿ, ಕ್ಲಾತ್ ಸಮೇತ ನಾವು ಈ ಥರ ನಾವು ಯಾವುದೇ ಸಪೋರ್ಟ್ ಇಲ್ದಿರ ಕ್ಲಾತಲ್ಲಿ ನಾವು ಮಾಡ್ತೀವಿ ಅಂದರೆ ಕ್ಲಾತ್ಗೆ ನಾವು ನೀಡಲ್ ಅನ್ನೋದನ್ನ ಇನ್ಸೆಟ್ ಮಾಡಿ ಲಾಕ್ ಅನ್ನೋದನ್ನ ಮಾಡಬೇಕು. ಆಗ ನಮಗೆ ಸುಮಾರು ದಿನ ಬಾಳಿಕೆ ಅನ್ನೋದು ಬರುತ್ತೆ. ಅಂದರೆ ವಾಶ್ ಮಾಡಬೇಕಾದ್ರೆ ಬೇಗ ಹೋಗೋದಾಗಲಿ ಆ ಥರ ಇರೋದಿಲ್ಲ. ಸೊ ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ, ಅಂದರೆ ತಲೆಯಲ್ಲಿ ಇಟ್ಕೊಳ್ಳಿ. ಯಾವಾಗಾದರೂ ನಾವು ಬೇಬಿ ಕುಚ್ಚು ಅನ್ನೋದನ್ನ ಮಾಡಬೇಕಾದ್ರೆ ಇದನ್ನು ಫಾಲೋ ಮಾಡಿದ್ದೀರಂದರೆ ಸ್ವಲ್ಪ ದಿನ ಬಾಳಿಕೆ ಅನ್ನೋದು ಬರುತ್ತೆ. ಸೊ ಈಗ ನೋಡಿ, ನಾನು 3 ಚೈನನ್ನು, ಅಂದರೆ 3 ಸರಿ ನಾನು ಲಾಕ್ ಅನ್ನೋದನ್ನ ಮಾಡಿಕೊಂಡು ಬ್ಯಾಕ್ ಸೈಡಿಂದ ನೀಡಲನ್ನು ಬಿಟ್ಟು ಹೊರಗಡೆ ತೆಗೆದು ನನಗೆ ಎಷ್ಟು ಕುಚ್ಚು ಬೇಕೋ ಅಷ್ಟು ನಾನು ಕಟ್ ಮಾಡಿ ಹೊರಗಡೆ ತೆಗಿತಾ ಇದ್ದೀನಿ. ಸೊ ಇದು ಬಂದುಬಿಟ್ಟು ಕುಚ್ಚು ಮಾಡೋಂಥ ವಿಧಾನ. ಫುಲ್ ಡೆಪ್ತಾಗಿ ನಿಮಗೆ ಬೇಕು ಅಂದರೆ ಹೇಳ್ದಾಗೆ ನನ್ನ ಚಾನಲಲ್ಲಿ ಆಲ್ರೆಡಿ ನಾನು ಬೇಬಿ ಕುಚ್ಚು ಮಾಡೋ ವೀಡಿಯೋಸನ್ನು ಅಪ್ಲೋಡ್ ಮಾಡಿದ್ದೀನಿ. ಬೇಕು ಅನ್ನೋರು ಅಲ್ಲೋಗಿ ನೋಡ್ಕೊಬನ್ನಿ, ಖಂಡಿತ ನಿಮಗೆ ಅರ್ಥ ಆಗುತ್ತೆ ಯಾವ ಥರ ಮಾಡಬೇಕು ಅಂತ. ಹಾಗೆಯೇ ನಿಮಗೆ ಸ್ಟ್ಯಾಂಡ್ಸ್ ಸುತ್ತೋದು ಗೊತ್ತಿಲ್ಲ ಅಂದರೆ ಕಮೆಂಟ್ಸ್ ಮೂಲಕ ತಿಳಿಸಿ, ನಾನು ಅದನ್ನು ಕೂಡ ಕವರ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ಹೀಗೇ ಇರುತ್ತೆ ಬೇಬಿ ಕುಚ್ಚು ಮಾಡೋದು. ಸೊ ಫುಲ್ ವೀಡಿಯೋ, ಅಂದರೆ ಫುಲ್ ಕುಚ್ಚನನ್ನು ಕಟ್ಟಿಬಿಟ್ಟು ನಾನು ತೋರಿಸ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ಈಗ ನೋಡಿ, ನಾನು ಫುಲ್ ಕವರ್ ಮಾಡಿದ್ದೀನಿ, ಅಂದರೆ ಫುಲ್ ಕುಚ್ಚು ಕಟ್ಟಿಬಿಟ್ಟೆ. ಒಂದು ಆ ಕಲರು, ಒಂದು ಈ ಕಲರ್ ಅಂತ ಇರುತ್ತೆ. ಸೊ ನೋಡೋಕ್ಕೆ ಚೆನ್ನಾಗಿರುತ್ತೆ. ನೀವು ಆ ಕಲರ್ ಈ ಕಲರ್ ಅಂತ ಹಾಕ್ಬೇಕಂತೇನೂ ಇಲ್ಲ. ನಿಮ್ಗೆ ಇಷ್ಟ ಆಗಿದ್ದರೆ ಒಂದೇ ಕಲರ್ ಕೂಡ ನೀವು ಯೂಸ್ ಮಾಡ್ಬೋದು. ಸ್ವಲ್ಪ ನೋಡೋಕ್ಕೆ ಚೆನ್ನಾಗಿಲ್ಲ ಅನ್ನೋಕ್ಕೋಸ್ಕರ 2 ಕಲರ್ ಅನ್ನೋದನ್ನ ನಾನು ಯೂಸ್ ಮಾಡಿದ್ದೀನಿ ಇಲ್ಲಿ ಅಷ್ಟೇ. ಹಾಗೆಯೇ ಬೇಬಿ ಕುಚ್ಚು ಎಲ್ಲರಿಗೂ ತುಂಬ ಕಾಮನಾಗಿ ಇಷ್ಟ ಆಗೋದು. ಬರೀ ಬೇಬಿ ಕುಚ್ಚು ಹಾಕ್ಕೊಂಡು ಬೋರ್ ಅನ್ಸೋರಿಗೆ ಸ್ವಲ್ಪ ಯೂನಿಕ್ ಆಗಿರಲಿ ಅನ್ನೋಕ್ಕೋಸ್ಕರ ನಾವು ಈ ಒಂದು ಮೆಥಡನ್ನು ಯೂಸ್ ಮಾಡ್ತೀವಿ. ಅಲ್ಲಲ್ಲಿ ಪರ್ಲ್ ಆಗಲಿ ಬೀಡ್ಸ್ ಆಗಲಿ ಯೂಸ್ ಮಾಡ್ಕೊಳ್ಳೋದು ಅಷ್ಟೇ. ಸೊ ಈ ಥರ ನೀವು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಸೊ ಗೈಸ್, ಇದು ಬಂದ್ಬಿಟ್ಟು ಇವತ್ತಿನ ವಿಡಿಯೋ ಆಗಿದೆ. ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆಯೇ ಈ ಥರ ನಾನು ಇದೇ ಪ್ಯಾಟರ್ನಲ್ಲಿ 3-4 ಸಾರಿ ಅನ್ನೋದನ್ನ ಮಾಡಿದ್ದೀನಿ. ಅದನ್ನು ಲಾಸ್ಟಿಗೆ ಕವರ್ ಮಾಡ್ತೀನಿ, ಅಂದರೆ ಅಟ್ಯಾಚ್ ಮಾಡ್ತೀನಿ, ನೋಡಿ ನೀವು ಕೂಡ. ಸೊ ಗೈಸ್, ಇದು ಇವತ್ತಿನ ವಿಡಿಯೋ ಆಗಿದೆ. ಹೋಪ್ ನಿಮ್ಗೆ ಇಷ್ಟ ಆಗಿದೆ ಮತ್ತು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಮುಂದೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ಸೇಫ್ ಆಗಿರಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.